ಎಲ್ಲರಿಗೂ ನಮಸ್ಕಾರ. ಕೆಆರ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕೆಆರ್ ಚಾನಲ್ನಲ್ಲಿ ತುಂಬ ಸುಲಭವಾಗಿ ಮಂಗಳೂರು ಸ್ಪೆಷಲ್ ಪತ್ರೊಡೆ ಮಾಡುವ ವಿಧಾನ ಹೇಳಿಕೊಡ್ತಾ ಇದ್ದೀನಿ. ಅಜ್ಜಿ ಹೇಳಿರುವಂತಹ ರೀತಿಯಲ್ಲಿ ಮಾಡಿರುವಂತಹ ಪತ್ರೊಡೆ ತುಂಬ ರುಚಿಯಾಗಿರುತ್ತೆ. ಬನ್ನಿ ಮಾಡುವ ವಿಧಾನ ನೋಡೋಣ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡುತ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಆನ್ ಮಾಡಿ. ನಾನಿಲ್ಲಿ ಪತ್ರೊಡೆ ಮಾಡಲು 2 ಲೋಟದಷ್ಟು ದೋಸೆ ಅಕ್ಕಿ ತಗೊಂಡಿದ್ದೀನಿ. ಪತ್ರೊಡೆಗೆ ದೋಸೆ ಅಕ್ಕಿ ಆದ್ರೇ ಚೆನ್ನಾಗಿರುತ್ತೆ. ಇದನ್ನ ನೀರು ಹಾಕಿ 3 ಗಂಟೆಗಳ ಕಾಲ ನೆನೆಸಿಡಬೇಕು. 10 ರಿಂದ 15 ಕೆಸುವಿನ ಎಲೆ ತಗೊಳ್ಬೇಕು. ಕೆಸುವಿನ ಎಲೆಗೆ ಹಿಂದಿನಿಂದ ನಾರನ್ನ ತೆಗಿಬೇಕು. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿ ಎಲ್ಲ ಕಡೆ ಇರುವಂತಹ ನಾರನ್ನ ಕ್ಲೀನಾಗಿ ತೆಗಿಬೇಕಾಗುತ್ತೆ. ಈ ನಾರನ್ನ ತೆಗೆದೇ ಇದ್ರೆ ಬಾಯಿ ತೋರ್ಸೋಕೆ ಶುರುವಾಗುತ್ತೆ. ಅದಕ್ಕೆ ನಾರನ್ನ ಕ್ಲೀನಾಗಿ ತೆಗಿಬೇಕು. ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಾಡುವಂತಹ ರೀತಿಯಲ್ಲಿ ಅಜ್ಜಿ ಹೇಳಿಕೊಟ್ಟಿರುವಂತಹ ಮೆಥಡಲ್ಲಿ ಮಾಡ್ತಿರುವಂತಹ ಪತ್ರೊಡೆ ಬಿಸಿ ಬಿಸಿಯಾಗಿ ತಿನ್ನೋಕ್ಕೆ ಸೂಪರ್ ಆಗಿರುತ್ತೆ. ತಣ್ಣಗಾದ ಮೇಲೆ ಇದನ್ನ ಪುಡಿ ಮಾಡಿಕೊಂಡು ಒಗ್ಗರಣೆ ಮಾಡಿಕೊಂಡು ತಿನ್ನಬಹುದು. ಇದು ಬಾಂಬೆ ಕೆಸುವಿನ ಎಲೆ. ಇದು ಬಾಕಿ ಟೈಮಲ್ಲಿ ಮಾಡಿದ್ರೆ ಸ್ವಲ್ಪ ಬಾಯಿ ತೋರಿಸುತ್ತೆ, ಮಳೆಗಾಲದಲ್ಲಿ ಮಾಡಿದ್ರೆ ಬಾಯಿ ತೋರಿಸಲ್ಲ. ಇನ್ನೊಂದು ರೀತಿಯ ಕೆಸುವಿನ ಎಲೆನೂ ಬರುತ್ತೆ, ಕಪ್ಪು ಕೆಸುವಿನ ಎಲೆ. ಅದು ಯಾವುದೇ ಟೈಮಲ್ಲಿ ಮಾಡಿದ್ರೂ ಬಾಯಿ ತೋರಿಸಲ್ಲ ಅದು. ನೋಡಿ, ಈ ರೀತಿ ಎಲ್ಲ ನಾರನ್ನು ತೆಗೆದ ನಂತರ ದೊಡ್ಡ ಎಲೆನ ನಾನು 2 ಭಾಗ ಮಾಡ್ಕೊಳ್ತಾ ಇದ್ದೀನಿ. ತೀರಾ ದೊಡ್ಡಕ್ಕಿದ್ರೆ ಮಾತ್ರ ಮಾಡಿ, ಎಲ್ಲ ಎಲೆನೂ ಭಾಗ ಮಾಡ್ಕೊಳ್ಬೇಕಂತಿಲ್ಲ. ಇದು ನಾರು ಪೂರ್ತಿ ತೆಗೆದ ನಂತರ ಕ್ಲೀನಾಗಿ ತೊಳೆದು ಇಟ್ಕೊಳ್ಬೇಕಾಗುತ್ತೆ. ಪತ್ರೊಡೆ ಮಾಡೋಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಬೇಕು. ಮಸಾಲೆಗೆ ನಾನು 2 ಸ್ಪೂನಿನಷ್ಟು ಧನಿಯಾ ಹಾಕ್ತಾ ಇದ್ದೀನಿ, ಅರ್ಧ ಸ್ಪೂನಿನಷ್ಟು ಮೆಂತೆ, ಹಾಗೆ 2 ಸ್ಪೂನಿನಷ್ಟು ಉದ್ದಿನ ಬೇಳೆ. ಟೇಬಲ್ ಸ್ಪೂನಲ್ಲಿ ತಗೊಂಡಿದ್ದೀನಿ ನಾನು ಅಳತೆ. ಮಸಾಲೆ ಸ್ವಲ್ಪ ಖಡಕ್ಕಾಗಿ ಇರಬೇಕು, ಅದಕ್ಕೆ ಪದಾರ್ಥಗಳು ಸ್ವಲ್ಪ ಜಾಸ್ತಿನೇ ತಗೊಳ್ಬೇಕಾಗುತ್ತೆ. ಅರ್ಧ ಸ್ಪೂನಿನಷ್ಟು ಹಿಂಗ್ ಹಾಕ್ತಾ ಇದ್ದೀನಿ, ಸ್ವಲ್ಪ ಕರಿಬೇವು. ನಾನಿಲ್ಲಿ ಖಾರಕ್ಕೆ 100 ಗ್ರಾಮಿನಷ್ಟು ಒಣಮೆಣಸು ಹಾಕ್ತಾ ಇದ್ದೀನಿ. ನೀವು ಕಮ್ಮಿ ಬೇಕಾದರೂ ಹಾಕ್ಕೊಳ್ಬಹುದು, ಇದು ಖಾರ ಜಾಸ್ತಿ ಇಲ್ಲ. 1 ಸ್ಪೂನಿನಷ್ಟು ಎಣ್ಣೆ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಸಾಲೆ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಕುಂದಾಪುರ, ಉಡುಪಿ ಬದಿಯಲ್ಲಿ ಪತ್ರೊಡೆಗೆ ಹಸಿ ಮಸಾಲೆ ಹಾಕಿಯೂ ಮಾಡ್ತಾರೆ. ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಅದು ಇನ್ನೊಮ್ಮೆ ನಿಮಗೆ ರೆಸಿಪಿ ಮಾಡಿ ತೋರಿಸ್ತೇನೆ. ಇದು ನಮ್ಮ ಮಂಗಳೂರು ಕಡೆ ಮಾಡುವಂತಹ ಪತ್ರೊಡೆ. ಮಸಾಲೆ ಗಮ್ ಅಂತ ಪರಿಮಳ ಬರ್ತಾ ಇದೆ. ಇದು ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಕಲರ್ ಚೇಂಜ್ ಆಗಿದೆ. ಸ್ಟವ್ ಆಫ್ ಮಾಡಿದ ನಂತರ ಸ್ವಲ್ಪ ಈ ರೀತಿ ಫ್ರೈ ಮಾಡಿ ತಣ್ಣಗಾಗೋಕ್ಕೆ ಬಿಡಬೇಕು. ನೋಡಿ, ಅಕ್ಕಿ ನೆನೆಸಿಟ್ಟು 3 ಗಂಟೆಗಳ ಕಾಲ ಆಗಿದೆ. ಇದನ್ನ ಕ್ಲೀನಾಗಿ ತೊಳೆದು ನೀರನ್ನ ತೆಗೆದು ಇಟ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ಕ್ಲೀನಾಗಿ ತೊಳೆದು ಇಟ್ಟಿದ್ದೀನಿ. ನಂತರ ಇದನ್ನ ರುಬ್ಕೊಳ್ಬೇಕು. ಮಿಕ್ಸಿ ಜಾರಿಗೆ ಅಕ್ಕಿ ಹಾಕ್ತಾ ಇದ್ದೀನಿ. ನಾನಿಲ್ಲಿ 2 ಬಾರಿ ಮಿಕ್ಸಿ ಜಾರಿಗೆ ಹಾಕಿ ರುಬ್ತಾ ಇದ್ದೀನಿ, ಒಮ್ಮೆಲೆ ರುಬ್ಬಕ್ಕೆ ಹೋಗ್ತಾ ಇಲ್ಲ. 2 ಕಪ್ಪಿನಷ್ಟು ಕಾಯಿ ತುರಿ ತಗೊಂಡಿದ್ದೀನಿ. ಕಾಯಿ ತುರಿ ಹಾಕಿದಷ್ಟು ಪತ್ರೊಡೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಫ್ರೆಶ್ ಆಗಿರುವಂತಹ ಕಾಯಿ ತುರಿ ಇದು. ಚಿಕ್ಕ ಕಾಯಿ ಆದರೆ 1 ಕಾಯಿ ಫುಲ್ ಆಗಿ ಹಾಕಿ. ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ತುರಿ ಹಾಕಿದ್ದೇನೆ. ನಂತರ ಹುರಿದಿರುವಂತಹ ಮಸಾಲೆ ಸ್ವಲ್ಪ ಹಾಕ್ತಾ ಇದ್ದೀನಿ. ಮಸಾಲೆ ಹಾಕಿದ ನಂತರ ಸ್ವಲ್ಪ ನೀರು ಹಾಕಬೇಕು.
2.5 ಸ್ಪೂನಿನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ಪುಡಿ ಮಾಡಿ ಇಟ್ಕೊಂಡಿರುವಂತಹ ಬೆಲ್ಲ ಹಾಕ್ತಾ ಇದ್ದೀನಿ. ನಿಂಬೆ ಹಣ್ಣಿನ ಗಾತ್ರದ ಬೆಲ್ಲ ಹಾಕಿದ್ದೀನಿ. ದೊಡ್ಡ ನಿಂಬೆ ಹಣ್ಣಿನ ಸೈಜಿದು ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ಪತ್ರೊಡೆಗೆ ಉಪ್ಪು ಖಾರ ಹುಳಿ ಖಡಕ್ಕಾಗಿ ಇರಬೇಕು, ಇಲ್ಲ ಅಂದರೆ ಬಾಯಿ ತೋರಿಸುತ್ತೆ. ಇದನ್ನು ನೈಸಾಗಿ ರುಬ್ಕೊಂಡ್ಬರ್ಬೇಕು. ನೋಡಿ, ಈ ರೀತಿ ನೈಸಾಗಿ ರುಬ್ಕೊಳ್ಬೇಕು. ರುಬ್ಬಿರುವಂತಹ ಈ ಪದಾರ್ಥವನ್ನು ಬೇಸನಿಗೆ ಹಾಕ್ತಾ ಇದ್ದೀನಿ. ನಂತರ ಉಳಿದಿರುವಂತಹ ಪದಾರ್ಥವನ್ನು ಹಾಕಿ ಪುನಃ ರುಬ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಎಲ್ಲ ಹಿಟ್ಟನ್ನು ರುಬ್ಬಿ ಬೇಸನಿಗೆ ಹಾಕ್ತಾ ಇದ್ದೀನಿ. ನಂತರ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ತೊಳೆಸ್ಬಿಟ್ಟು ಹಾಕಿ. ಉಪ್ಪು ಬೇಕಾದರೆ ನಿಮಗೆ ಈ ಹಂತದಲ್ಲಿ ಹಾಕ್ಕೊಳ್ಬಹುದು. ರುಚಿ ನೋಡಿಬಿಟ್ಟು ಉಪ್ಪು ಬೇಕಾದರೆ ಹಾಕ್ಕೊಳ್ಳಿ. ಈ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಿಟ್ಟಿನ ಹದ ಉದ್ದಿನ ದೋಸೆ ಹಿಟ್ಟಿನ ಹದಕ್ಕೆ ಇರಬೇಕು. ನೋಡಿ, ಈ ರೀತಿ ಇದ್ದರೆ ಸಾಕಾಗುತ್ತೆ. ನಂತರ ಪತ್ರೊಡೆ ಎಲೆನ ಈ ರೀತಿ ಉಲ್ಟಾ ಮಾಡಿಬಿಟ್ಟು ಹಿಟ್ಟನ್ನು ಹಚ್ಚಬೇಕಾಗತ್ತೆ. ನೋಡಿ, ವಿಡಿಯೋದಲ್ಲಿ ತೋರಿಸಿದ ವಿಧಾನದಲ್ಲಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ಎಲೆಗೆ ಪೂರ್ತಿಯಾಗಿ ಹಚ್ಕೊಳ್ಬೇಕು. ಮಳೆಗಾಲದಲ್ಲಿ ಪತ್ರೊಡೆ ತಿನ್ನೋಕ್ಕೆ ಸಖತ್ತಾಗಿರುತ್ತೆ. ಬೆಣ್ಣೆ, ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ತಿಂದರೆ ಅಂತೂ ಸೂಪರ್ ಆಗಿರುತ್ತೆ. ಬೇಸಿಗೆಯಲ್ಲಿ ಇದನ್ನು ಹೆಚ್ಚು ಮಾಡೋಕ್ಕೋಗಲ್ಲ. ಇದು ಸ್ವಲ್ಪ ಹೀಟ್ ಆಗುತ್ತೆ, ಅದಕ್ಕೆ ಬೆಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ತಿನ್ನಬೇಕು. ನೋಡಿ, ಎಲೆಗೆ ಪೂರ್ತಿಯಾಗಿ ಹಿಟ್ಟು ಹಚ್ಚಿದ ನಂತರ ಒಂದು ಸೈಡಿಂದ ಈ ರೀತಿ ಫೋಲ್ಡ್ ಮಾಡಬೇಕು ಎಲೆನ. ನಂತರ ಅದ್ರ ಮೇಲಿಂದ ಸ್ವಲ್ಪ ಹಿಟ್ಟನ್ನು ಹಚ್ಚಿ ಇನ್ನೊಂದು ಬದಿನೂ ಎಲೆನ ಫೋಲ್ಡ್ ಮಾಡಬೇಕಾಗುತ್ತೆ. ವಿಡಿಯೋದಲ್ಲಿ ತೋರಿಸಿದ ವಿಧಾನದಲ್ಲಿ ಮಾಡಿ. ಇದನ್ನ ಇನ್ನೊಂದು ರೀತಿಯಲ್ಲೂ ಮಾಡಬಹುದು. ಎಲೆ ಮೇಲೆ ಎಲೆ ಹಿಟ್ಟನ್ನು ಹಚ್ಬಿಟ್ಟು ಇಟ್ಟು ಎಲ್ಲ ಎಲೆಗೂ ಒಂದೇ ರೀತಿ ಹಿಟ್ಟನ್ನು ಮಾಡ್ತಾರೆ. ನಾನು ಒಂದೊಂದು ಎಲೆಗೆನೆ ಹಿಟ್ಟನ್ನು ಹಚ್ಚಿ ನಿಮಗೆ ತೋರಿಸಿಕೊಡ್ತಾ ಇದ್ದೀನಿ. ಪೂರ್ತಿಯಾಗಿ ಈ ರೀತಿ ಹಿಟ್ಟನ್ನು ಹಚ್ಚಿದ ನಂತರ ಫೋಲ್ಡ್ ಮಾಡಬೇಕು. ಇದನ್ನು ಹಿಟ್ಟು ಸ್ವಲ್ಪ ಹೊರಗೆ ಬಂದರೂ ಪರವಾಗಿಲ್ಲ ಫೋಲ್ಡ್ ಮಾಡುವಾಗ. ನಿಮಗೆ ಬೇಕಾದರೆ ಈ ರೀತಿ ಹಿಟ್ಟನ್ನು ಹಚ್ಕೊಳ್ಬಹುದು ಮೇಲಿಂದ, ಇಲ್ಲ ಅಂದರೆ ಹಚ್ಚುವ ಅವಶ್ಯಕತೆ ಇಲ್ಲ. ನೋಡಿ, ಈ ರೀತಿ ಎಲ್ಲ ಪತ್ರೊಡೆ ಎಲೆಗೂ ಹಿಟ್ಟನ್ನು ಹಚ್ಚಿ ಫೋಲ್ಡ್ ಮಾಡಿ ಇಡಬೇಕಾಗುತ್ತೆ. ನೋಡಿ, ಈ ರೀತಿ ಸಪೂರದಲ್ಲಿ ಬೇಕಾದರೂ ನೀವು ಫೋಲ್ಡ್ ಮಾಡ್ಕೊಳ್ಬಹುದು. ಇದು ಕೈಯಲ್ಲಿ ಇಟ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಪತ್ರೊಡೆನೂ ರೆಡಿ ಆಗಿದೆ. ಇದನ್ನು ಹಬೆಯಲ್ಲಿ ಬೇಯಿಸಬೇಕು. ಕಡುಬಿನ ಹಿಟ್ಟಿಗೆ ನಾನು 2 ಚಮಚನಷ್ಟು ನೀರು ಹಾಕಿ ಇಟ್ಟಿದ್ದೇನೆ. ಮಾಡಿಟ್ಕೊಂಡಿರುವಂತಹ ಪತ್ರೊಡೆನ ಒಂದೊಂದಾಗಿ ಈ ರೀತಿ ಇಟ್ಕೊಳ್ಬೇಕು.
ನೋಡಿ ಎಲ್ಲ ಪತ್ರೊಡೆನೂ ಇಟ್ಟ ನಂತರ ಇದನ್ನು ಮುಚ್ಚಿಟ್ಟು 45 ನಿಮಿಷ ಬೇಯಿಸಬೇಕು. 45 ನಿಮಿಷ ಆಗಿದೆ. ನಾನು ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಪತ್ರೊಡೆ ಬೆಂದಿದೆ. ಸಖತ್ತಾಗಿರುವಂತಹ ಕಲರು ಬಂದಿದೆ ಪತ್ರೊಡೆಗೆ. ಬಿಸಿ ಬಿಸಿ ಇರುವಾಗಲೇ ಬೆಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಬಾಯಲ್ಲಿ ಇಟ್ಟ ತಕ್ಷಣ ಕರಗುತ್ತೆ ಈ ಪತ್ರೊಡೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನಷ್ಟು ಒಳ್ಳೆಯ ರೆಸಿಪೀಸಿಗಾಗಿ KR ಚಾನಲ್ಗೆ ವಿಸಿಟ್ ಕೊಡಿ, ವಿಡಿಯೋಸ್ ನೋಡಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.